Okay. So we'll go for the next topic, that is ratio and proposition. So ratio and propositions eduk hogtivi antandre namge alle combination ಮಾಡೋದಿರ್ತಲ್ಲ. Okay, combination or comparison ಮಾಡೋದಿರ್ತಲ್ಲ. So combination against comparison. So ಎಲ್ಲ ನಾವು comparison ಮಾಡಬೇಕಾಗ್ತದ ಅಲ್ಲೇ ನಾವು ratio and proposition ಗೆ ಹೋಗ್ತೀವಿ. So the definition says that when two or more similar quantities are compared, then to represent this comparison ratios are used ಅಂತ ಹೇಳ್ತಾನೆ. Okay, so ಎಲ್ಲ comparison ಮಾಡೋದಿರ್ತದ ಅಲ್ಲೇ ನಾವು ratio and propositions ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. So ratio and propositions ಯಾವ ಫಾರ್ಮ್ ನಾಗ ಇರುತ್ತೆ ಅಂತಂದ್ರೆ x by y or x is to y. So ಇದು ಫಾರ್ಮ್ ನಾಗ ಇರ್ತದ ಅಂತ ಹೇಳ್ಬೋದು. Okay, so comparison ಅಂದ್ರೆ ಏನೇನ್ ಮಾಡ್ತೀರಿ, ಗ್ರೇಟರ್ ದೆನ್ ಚೆಕ್ ಮಾಡ್ತೀರಿ. ಓಕೆ, ಸೊ ಲೆಸರ್ ದೆನ್ ಚೆಕ್ ಮಾಡ್ತೀರಿ, ಈಕ್ವಲ್ ಟು ಅದನ್ನ ಚೆಕ್ ಮಾಡ್ತೀರಿ. ಓಕೆ, ಸೊ ನಾಟ್ ಈಕ್ವಲ್ ಟು, ಸೊ ಇಂತ ಕಂಪ್ಯಾರಿಸನ್ಸ್ ನ ನಾವು ಮಾಡ್ತೀವಿ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ದಿಸ್ ರೇಷಿಯೋ ಪ್ರಪೋಸಿಷನ್ ಹೆಂಗ್ ಯೂಸ್ ಮಾಡ್ತೀವಿ ಅಂತ ಹೇಳಿ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ಸ್ ನೋಡೋಣ. ಹೆಂಗ್ ಕೇಳ್ತಾರೆ ಅಂತಂದ್ರೆ which is greater, so which is greater, that is 5 by 8 or 9 by 14. Okay, so 5 by 8 greater than 9 by 14 greater than ಅಂತ ಕೇಳ್ತಾನೆ. ಸೊ ಆಗ ಹೆಂಗ್ ಮಾಡ್ತೀರಿ ಇದನ್ನ, 5 by 8 into ಹೆಂಗ್ ಬರ್ಕೋತೀರಿ ಇದನ್ನ, ಹೆಂಗ್ ಬರ್ಕೋತೀರಿ ಇದನ್ನ equal to a by b ಅಂತ ಬರ್ಕೋರಿ. ಸೊ ಇದು equal to 9 by 14 equal to c by d ಅಂತ ಬರ್ಕೋರಿ. ಸೊ ಇದನ್ನ ಹೆಂಗ್ ಕಂಪ್ಯಾರಿಸನ್ ಮಾಡ್ತೀರಿ, ನೀವು ನಾರ್ಮಲ್ ನೋಡ್ರಿ ಯಾವ್ದು ದೊಡ್ಡದ ಅನಿಸ್ತದೆ ಹಾಕಿ. ಹಾ, ಹಂಗೆ ಬರಿಬೇಕು, ಹಂಗೆ ಬರಿಬೇಕು. ಹೆಂಗ್ ಕಂಪ್ಯಾರಿಸನ್ ಮಾಡ್ತೀರಿ ಇಲ್ಲೇ, ಹಾ 9 by 14 ಕರೆಕ್ಟ್. ಬಟ್ ಹೆಂಗ್ ಮಾಡ್ತೀರಿ ಕಂಪ್ಯಾರಿಸನ್, ಸೊ ಕಂಪ್ಯಾರಿಸನ್ ಹೆಂಗ್ ಮಾಡ್ತೀರಿ, ಸೊ your formula that a is to b is greater than c is to d if a b is greater than bc. Okay, so ಇದನ್ನ ಹೆಂಗ್ ಬರ್ಕೋತೀರಿ ಅಂದ್ರೆ 5 is to 8 is greater than 9 is to 14. so a d ಅಂತಂದ್ರೆ ಇದು ಬರ್ತದೆ, ಇದು ಬರ್ತದೆ. ಓಕೆ, so 5 into 14 ಆಮೇಲೆ 8 into 9. ಸೊ ಇದನ್ನ ಮಾಡಿ ಯಾವ್ದು ದೊಡ್ಡದು ಬರ್ತದೆ ಅದು, ಯಾವ್ದು ದೊಡ್ಡದು ಬರ್ತದೆ ಅಂದ್ರೆ 72 ದೊಡ್ಡದು ಬರ್ತದೆ. this one, this is 70 and this is 72. Okay, so we can say that BC is greater than AD. Clear? That is, then ಹೆಂಗ್ ಬರೀತೀರಿ, ಹೆಂಗ್ ಬರೀತೀರಿ ಇದನ್ನ, A by B is less than C by D. Okay, that is A by B is 5 by 18 is less than 9 by 14. Okay, ತರ ಕಾಣಲ್ಲ. So ಇದನ್ನ ಹೆಂಗ್ ಬರೀತೀರಿ ಅಂತಂದ್ರೆ ಈಗ AD is less than BC ಅಥವಾ BC is greater than ಹಂಗ್ ಬರೀತೀರಿ. ಸೊ ಇದನ್ನ A by B is less than E by C, ಇಲ್ಲ C by D. ಗೊತ್ತಾಯ್ತಾ? ಸೊ ಈಗ ಏನಾಗ್ತದೆ, 5 by 8 is less than 9 by 14. ಸೊ ಏನಿಲ್ಲ, ಜಸ್ಟ್ ಈ ಫಾರ್ಮ್ ನ ಬರ್ಕೋಬೇಕು. 5 is to 8 is greater than 9 is to 14 ಅಂತ ಬರ್ಕೊಂಡು ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಒಳಗಿಂದ ಹೊರಗಿಂದ. ಸೊ ಯಾವ್ದು ಗ್ರೇಟರ್ ಬರ್ತದೆ, 70 72 ಇದು ಗ್ರೇಟರ್ ಬರ್ತದೆ. ಸೊ ದಿಸ್ ಇಸ್ ಲೆಸ್ ದನ್, ಈ ಫಾರ್ಮ್ ನಾಗ ಬರೋದು ದಿಸ್ ಇಸ್ ಲೆಸ್ ದನ್ ದಿಸ್ ಅಂತ ಹೇಳ್ಬೇಕು ಅಷ್ಟೇ. ಓಕೆ, ಸೊ ಹಿಯರ್ ದೇರ್ ಆರ್ 2 persons, Raman and Gagan. Okay, so the ratio of incomes of Raman and Gagan is 4:3. So ratio ಕೊಟ್ಟಾನ ಅವರು 4:3 ಒಳಗೆ ಅವ್ರ ಇನ್ಕಮ್ ಅದ. ಓಕೆ, and ratio of the expenditure is 3:2. ಅಂದ್ರೆ ಅವ್ರು ಏನು ಸ್ಪೆಂಡ್ ಮಾಡ್ತಾರೆ ಎಕ್ಸ್ಪೆಂಡಿಚರ್ ಏನಿದೆ 3:2 ಅದ. ಓಕೆ, ಸೊ ಇಫ್ ಈಚ್ ಪರ್ಸನ್ ಇಷ್ಟ ಇನ್ಕಮ್ ನಾಗ ಇಷ್ಟ ಎಕ್ಸ್ಪೆಂಡಿಚರ್ ಹೋಗ್ತದೆ, ಸೊ ಅವ್ರು ಇಬ್ರು ಏನ್ ಮಾಡ್ತಾರೆ 2500 ರೂಪೀಸ್ ಸೇವ್ ಮಾಡ್ಕೋತಾರೆ. ಓಕೆ, ಆಮೇಲೆ ಅದಕ್ಕೆ ಮಂತ್ಲಿ ಕನ್ಸಿಡರ್ ಮಾಡ್ತಾರೆ, ಹೆಂಗಾರ ಕನ್ಸಿಡರ್ ಮಾಡಿ. ಸೊ 2500 ಸೇವ್ ಮಾಡ್ಕೋತಾರೆ. ಸೊ ಅದ್ರಾಗ ಅವ್ರ ಇನ್ಕಮ್ ಎಷ್ಟು, ಎಕ್ಸ್ಪೆಂಡಿಚರ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು ನೀವು. ಕ್ಲಿಯರ್? ಕ್ವಶನ್ ಕ್ಲಿಯರ್? ಸೊ ಎವ್ರಿಬಡಿ ಕ್ಲಿಯರ್ ದ ಕ್ವಶನ್? ಅವ್ರದ್ದು ಇನ್ಕಮ್ 4:3 ಅದ. ಓಕೆ, ಸೊ 4:3 ಒಳಗೆ ಅವ್ರದ್ದು ಇನ್ಕಮ್ ಅದ. ಸೊ ಅವ್ರದ್ದು ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಆಗ್ತದೆ, 3:2 ಒಳಗೆ ಆಗ್ತದೆ. ಸೊ ಇಬ್ರು ಏನ್ ಮಾಡ್ತಾರೆ 2500 ರೂಪೀಸ್ ಉಳಿಸ್ತಾರೆ. ಓಕೆ, ಅವ್ರದ್ದು ಇನ್ಕಮ್ ಒಳಗೆ.
ಸೊ ಅದ್ರಾಗ ನಾವು ಅವ್ರ ಟೋಟಲ್ ಇನ್ಕಮ್ ಎಷ್ಟದ ಒಬ್ಬರೊಬ್ಬರದ್ದು ಇನ್ಕಮ್ ಎಷ್ಟದ ಆಮೇಲೆ ಎಕ್ಸ್ಪೆಂಡಿಚರ್ ಎಷ್ಟದ ಅಂತ ಫೈಂಡ್ ಔಟ್ ಮಾಡ್ಬೇಕು ಇಬ್ಬರದು ಫೈಂಡ್ ಔಟ್ ಮಾಡ್ಬೇಕು ಸೊ ಹೆಂಗ್ ಮಾಡ್ತೀರಿ 10,000 ಯಾರ್ದಪ್ಪಿ ಮೆಗಾ 10,000 ಯಾರ್ದು 10,000 ಕರೆಕ್ಟ್ ಬಟ್ ಯಾರ್ದು okay we'll solve here see here so income of Raman is the 4 other okay so I will take it as 4x okay so income of Raman is 4 so I will take it as 4x okay next Gagan is the 3 other so adana 3x anta tagothini clear okay so expenditure input ame 3:2 ಕೊಡಕತ್ತಾನ okay so expenditure total ಒಳಗ 2500 ಉಳಿಸ್ತಾರ so ನಾವು expenditure ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರ ಈ ಟೋಟಲ್ ಒಳಗ ಇಷ್ಟು ಸ್ಪೆಂಡ್ ಮಾಡ್ರೆ ಇಷ್ಟು ಉಳಿತದವ್ರಿ so ಹೆಂಗ್ ಬರೀತೀರಿ ಅಂತಂದ್ರೆ ನೀವು so expenditure of Raman expenditure of Raman okay so Raman ಹೆಂಗ್ ಕರೀತೀರಿ ಅಂತಂದ್ರೆ ಈಗ 4x minus 2500 correct so total ಒಳಗ minus 2500 ಮಾಡಿದ್ರೆ ಅವ್ರದ್ದು expenditure ಅದ ಅಂತ ಹೇಳ್ಬೋದು ಕ್ಲಿಯರ್ ಯಾಕಂದ್ರೆ ಅವ್ರ ಟೋಟಲ್ ಅಮೌಂಟ್ ಒಳಗ 2500 ಉಳಿಸ್ತಾನ ಅವ್ರ ಟೋಟಲ್ ಅಮೌಂಟ್ ಎಷ್ಟಿದೆ ಸ್ಯಾಲರಿ 4x ಇದೆ ಸೊ ಈ 4x ಒಳಗ 2500 ಉಳಿಸ್ತಾನ ಸೊ 4x minus 2500 ಮಾಡಿದ್ರೆ ಉಳಿದಿದ್ದವಂತ expenditure ಹೋಗ್ಬಿಡ್ತದೆ ಸೊ ಸಿಮಿಲರ್ಲಿ expenditure ಆಫ್ ಯಾರ್ದು ಗಗನ್ so Gagan salary ಎಷ್ಟಿದೆ 3x ಇದೆ okay so 3x minus 2500 ಮಾಡಿದ್ರೆ ಅವನ expenditure ಬರ್ತದೆ clear okay so next ಈ expenditure ratio ಕೊಟ್ಟಾನ so ಈಗ ನಾ ಏನು ಮಾಡ್ತೀನಿ 4x minus 2500 divided by 3x minus 2500 equal to 3 divided by 2 okay ಯಾಕಂದ್ರೆ ನಂಗೆ ಆಲ್ರೆಡಿ ರೇಷಿಯೋ ಅದ so 3 divided by 2 ಮಾಡ್ಕೊತೀನಿ so ಈಗ ಇಲ್ಲಿ solve for x ಮಾಡ್ಬೇಕು ನೀವು ತಗಸ್ತಿ ಕಡೆ okay so now solve for x that is 4 2s are 8 so 8x minus let's start with 5000 alla 5000 equal to 3 3s are 9x minus 7500 okay so ಇದು x ఇక్కడ ಹಾಕೋತೀನಿ so ಏನಾಗ್ತದೆ 7500 minus 5000 equal to 9x minus 8x okay so ಎಷ್ಟಾಗ್ತದೆ x equal to 2500 okay so x equal to ಎಷ್ಟು ಬಂತು ನಿಮಗೆ 2500 ಬಂತು so ಈಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ x ವ್ಯಾಲ್ಯೂ so Raman salary ನೋಡಿ ಈಗ Raman salary equal to 4 into x okay that is 4 into x is to 2500 that is 10000 okay Raman salary for nothing Gagan salary so Gagan salary equal to 3 into 2500 that is 7500 okay next ಈಗ ಏನು ಮಾಡ್ತೀವಿ ನಮಗೆ ಇನ್ಕಮ್ ಸಿಕ್ತು ಸೊ ಈಗ ನಾವು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಬಹುದು ನಿಮಗೆ ಎಕ್ಸ್ಪೆಂಡಿಚರ್ ಸಿಕ್ಬಿಡ್ತದೆ ಸೊ ಎಕ್ಸ್ಪೆಂಡಿಚರ್ ಏನು ಬರಲ್ಲ ಅನಿಸ್ತದ ಓಕೆ ಸೊ ಎಕ್ಸ್ಪೆಂಡಿಚರ್ ಆಫ್ Raman ಸೊ ಎಷ್ಟಿದೆ ಟೋಟಲ್ ಸ್ಯಾಲರಿ ಎಷ್ಟಿದೆ 10000 so expenditure of Raman equal to 10000 minus 2500 so ಎಷ್ಟು ಸ್ಪೆಂಡ್ ಮಾಡ್ತಾನವ 7500 ಸ್ಪೆಂಡ್ ಮಾಡ್ತಾನೆ ಓಕೆ so similarly expenditure of Gagan salary ಎಷ್ಟಿದೆ 7500 minus 2500 so ಎಷ್ಟು ಸ್ಪೆಂಡ್ ಮಾಡ್ತಾನವ 5000 clear ಆಯ್ತಾ everybody clear I didn't get an answer from everybody clear ಆಯ್ತು ಇನ್ನ ನೋಡ್ಕೋಕತ್ತೀರೋ ಏನು ಡೌಟ್ okay what about others okay write down give your 2 minutes write down first
ಮಾಡ್ಬೋದು, ಡೈರೆಕ್ಟ್ಲಿನೂ ಮಾಡ್ಬೋದು. ಅದೇ ಅದ ಕ್ವಶನ್, ನಥಿಂಗ್ ಬಟ್ ಸೇಮ್ ಅದೇ. ಡೈರೆಕ್ಟ್ಲಿ ಅಂತಂದ್ರೆ ನೋಡ್ರಿ ಹೆಂಗ್ ಮಾಡ್ಬೋದು ಅಂತಂದ್ರೆ ಇಲ್ಲಿ 4 into 2500 ಮಾಡಿ. ಓಕೆ, ಡೈರೆಕ್ಟ್ಲಿ 4 ಅದ. ಸೊ 4 into 2500 ಮಾಡಿದ್ರೆ 10,000 ಬರ್ತದೆ. ಓಕೆ, ಸೊ 10,000 minus 2500 ಮಾಡಿದ್ರೆ ಎಕ್ಸ್ಪೆಂಡಿಚರ್ ಬರ್ತದೆ. ಸಿಮಿಲರ್ಲಿ 3 into 2500 ಮಾಡ್ರಿ 7,500 ಬರ್ತದೆ. ಅದರ minus 2,500 ಮಾಡಿದ್ರೆ 5,000 ಬಂದ್ಬಿಡ್ತದೆ. ಡೈರೆಕ್ಟ್ಲಿ ಬಂದ್ಬಿಡ್ತದೆ. ಇಲ್ಲಾಂದ್ರೆ ಹಿಂಗೂ ಮಾಡ್ಬೋದು. ಒಬ್ರೊಬ್ರಿಗೆ ಡೈರೆಕ್ಟ್ಲಿ ಕನ್ಫ್ಯೂಷನ್ ಆಗ್ತಿತ್ತು ಅಂದ್ರೆ ಈ ಮೆಥಡ್ ಇಂದ ಮಾಡ್ಬೋದು. ಓಕೆ, ಯೋರ್ ವಿಶ್, ನೋ ಪ್ರಾಬ್ಲಮ್. ಆತ ಇದೆ ಎಲ್ಲಾರ್ದು ಆತ ಶಲಾರಾಮ್? ಮಕ್ಕೋತಾರ ಮಸ್ತ್ ನಿದ್ದೆ. ಒಬ್ರು ರಿಪ್ಲೈ ಮಾಡಂಗಿಲ್ಲ. ನಾನು ಮನ್ಯಾಗ ಕುಂತು ನಿದ್ದಿನೇ ಮಾಡ್ತೀರಿ. ಓಕೆ, ಆರಾಮ್ ಗಾದಿ ಗೀದಿ ಸಿಕ್ಕಿರ್ತದ ಮನ್ಯಾಗ. ಅದ್ರ ಮ್ಯಾಗ ಕುಂತು ಕೇಳ್ತಿದ್ರಿ ಕ್ಲಾಸ್ಗಳ. ನಿದ್ದೆ ಹೊಡ್ತೀರಿ ಮತ್ತೆ ಹೆಂಗು ಮಧ್ಯಾಹ್ನ ಮಸ್ತ್ ಊಟ ಗಿಟ ಮಾಡಿರ್ತೀರಿ. Okay, so next question. Okay, write down next question. Divide. Divide. Care of this question also. Divide 1, 1, 1, 1 in the ratio 8:3. Divide 1, 1, 1, 1. 4 ones in the ratio 8:3. ಹೆಂಗ್ ಮಾಡ್ತೀರಿ? 808 ಎರಡರದ್ದು ಹೇಳ್ಬೇಕು ನನಗೆ. ರೇಷಿಯೋ ಎರಡು ಹೇಳ್ಬೇಕು. 808 and 303. ಎಸ್, ಇದನ್ನ ಡಿವೈಡ್ ಮಾಡ್ಬೇಕು. ಈ ನಂಬರ್ನ 8 ಮತ್ತು 3 ಒಳಗೆ ಡಿವೈಡ್ ಮಾಡ್ಬೇಕು. what about others? 8x ಅಂತ ತಗೋರಿ, 3x ಅಂತ ತಗೋರಿ. ಓಕೆ, ಸೊ ಏನದ 8x plus 3x ಮಾಡಿದ್ರೆ ನಿಮಗೆ 1 1 1 ಬರ್ತದೆ. ಅಂದ್ರೆ ಇವೆರಡು ಪ್ಲಸ್ ಮಾಡಿದಾಗ 1 1 1 ಬರ್ತದೆ. ಸೊ 11x equal to 1 1 1. ಸೊ x equal to ಏನು ಬರ್ತದೆ? 1 1 1 divided by 1 1. ಸೊ x equal to 101 ಬರ್ತದೆ. ಓಕೆ, ಸೊ x equal to 101 ಬರ್ತದೆ. ಸೊ ಫಸ್ಟ್ ಪಾರ್ಟ್ ಏನದ 8 into 101 equal to 801. 3 into 101 equal to 301. Okay, so ಇವೆರಡು ಪ್ಲಸ್ ಮಾಡಿದಾಗ ಈ ನಂಬರ್ ಬರಬೇಕು ನಿಮಗೆ. 808 ಕ್ಲಿಯರ್? ಸೊ ಡೈರೆಕ್ಟ್ಲಿ ಇದನ್ನ ಡಿವೈಡ್ ಮಾಡಿದ್ರೆ ಬಂದ್ಬಿಡ್ತದೆ. Cleared everybody this problem? Asked problem. Okay, next question. The sum of three numbers is, okay, so go for the next question. The sum of three numbers is the sum of three numbers is 315. Okay, if the ratio between first and second is 2:3 and the ratio between second and third is 4:5, then find second number. Okay, so what is the question? The sum of three numbers. So three numbers sum ಮಾಡಿದ್ರೆ 315 ಬರ್ತದೆ. Okay, so
So if the ratio between first and second number, first ಮತ್ತೆ second number ratio ಮಾಡಿದ್ರೆ ನಿಮಗೆ 2:3 ಬರ್ತದೆ. ಓಕೆ, ಆಮೇಲೆ ಸೆಕೆಂಡ್ ಮತ್ತು ಥರ್ಡ್ ನಂಬರ್ ರೇಷಿಯೋ ಮಾಡಿದಾಗ 4:5 ಬರ್ತದೆ. ಸೊ ಸೆಕೆಂಡ್ ನಂಬರ್ ಏನಂತ ಫೈಂಡ್ ಔಟ್ ಮಾಡು ಅಂತ ಹೇಳ್ತಾನೆ. ಆಸ್ಕ್ಡ್ ಕ್ವೆಶ್ಚನ್ ಅಗೇನ್. ಸೊ ಹೆಂಗ್ ಮಾಡ್ತೀರಿ? ಟ್ರೈ. ಎಷ್ಟ? ಇಲ್ಲ, ಯಾರೈತ್ರ ಮತ್ ಬಾಜು ಬಾಜು ಕೂತಿರ್ ನೋಡು, ಬಸ್ ಕೂತಿರ್ ನೋಡು, ಮಾಡ್ಸರ್ ದೂರ ದೂರ ಕೂಡ್ರಿ. ನೀವು ಬಯಲ್ಲ, ನನಗೆ ಬೈತಾರ. ಕೂಡ್ರಿ, ಬಾಜು ಬಾಜು ಕೂಡ್ಬೇಡ್ರಿ. ಒಂದು ಬ್ರಾಂಚ್ನಾಗ ಒಬ್ಬರೇ ಕೊಡ್ರಿ. ನನಗೆ ಹೇಳಿ ಹೋಗೋದಿಲ್ಲ ಮಾಡು ಸರ್. ಹಾರೋ ಈ ಕಡೆ ಬರ್ರಿ. Yes, 10 it is correct. Correct mega 10 it is correct. ಹೆಂಗ್ ಮಾಡಿದ್ರಿ? ಉಳ್ಕಿದವ್ರಿಗೆ ಬರ್ಬಲ್ತ? ಓಕೆ, see here. So ಏನದ 3 numbers ಅದ. Okay, so first number, second number and third number. Okay, so ಈ ಮೂರನ್ನು ಪ್ಲಸ್ ಮಾಡಿದ್ರೆ ನಿಮಗೆ 315 ಬರಾಕತ್ತದೆ. Okay, so ಇಲ್ಲಿ ಏನು ಕೊಟ್ಟಾನ ನೋಡ್ರಿ, ರೇಷಿಯೋ ಬಿಟ್ವೀನ್ ಫಸ್ಟ್ ಅಂಡ್ ಸೆಕೆಂಡ್. ಸೊ ಫಸ್ಟ್ ಅಂಡ್ ಸೆಕೆಂಡ್ ರೇಷಿಯೋ ಅಂತಂದ್ರೆ 2:3. ಓಕೆ, ಸೆಕೆಂಡ್ ಅಂಡ್ ಥರ್ಡ್ ಮತ್ತೆ 4:5. ಅಂದ್ರೆ ಇವೆರಡರದು ಒಂದ, ಇವೆರಡು ಸೆಕೆಂಡ್ ಇರ್ದೆ. ಸೊ ಫಸ್ಟ್, ಸೆಕೆಂಡ್, ಥರ್ಡ್. ಗೊತ್ತಾಗ್ತಾ ಇಲ್ಲ? ಸೊ ಸ್ವಲ್ಪ ಟ್ರಿಕ್ ಇದೆ ನೋಡ್ರಿ ಇಲ್ಲಿ. ರೇಷಿಯೋ ಬಿಟ್ವೀನ್ ಫಸ್ಟ್ ಅಂಡ್ ಸೆಕೆಂಡ್. ಸೊ ಫಸ್ಟ್ ಅಂಡ್ ಸೆಕೆಂಡ್ ಮಾಡಿದಾಗ 2:3 ಬರ್ತದೆ. ಮತ್ತೆ ಸೆಕೆಂಡ್ ಅಂಡ್ ಥರ್ಡ್ ಅಂದ್ರೆ ಮತ್ತೆ ಸೆಕೆಂಡ್ ಅಂಡ್ ಥರ್ಡ್ ಮಾಡಿದಾಗ 4:5 ಬರ್ತದೆ. ಸೊ ಇವೆರಡರದು ಏನದ ಸೆಕೆಂಡ್ ಅದ. ಸೊ ಇದನ್ನ ಹೆಂಗ್ ತಗೋತೀರಿ ಈಗ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಸೊ ಫಸ್ಟ್ ನಂಬರ್ ಈಸ್ ಟು ಸೆಕೆಂಡ್ ನಂಬರ್ ಮಾಡಿದಾಗ, ಓಕೆ, ದಟ್ ಇಸ್ 2:3 ಮಲ್ಟಿಪ್ಲಿಕೇಶನ್ ಮಾಡಿದಾಗ, ಸೊ 2 into 4. ಓಕೆ, ಸೊ 2 into 4 is to 3 into 4. ಓಕೆ, ಆಮೇಲೆ ನೆಕ್ಸ್ಟ್ ಮತ್ತೆ ಸೆಕೆಂಡ್ ಅಂಡ್ ಥರ್ಡ್. ಸೆಕೆಂಡ್ is to ಥರ್ಡ್ ಮಾಡಿದಾಗ ಇನ್ಪುಟ್ ನಿಮ್ದು 4:5. ಸೊ 4:5 ತರ ಕಾಣಂಗಿಲ್ಲ ಇವ್ರಿ. ಓಕೆ, ಸೊ ಇದು ಬರುತ್ತೆ ನೋಡಿ. ಹಾ, ಕ್ವೆಶ್ಚನ್ ಆನ್ಸರ್. ಹಾ, ಸೆಕೆಂಡ್ is to ಥರ್ಡ್ ಮಾಡಿದಾಗ ನಿಮ್ಗೆ ಸೊ ಏನು ಕೊಟ್ಟಾಗ ರೇಷಿಯೋ 4:5 ಕೊಟ್ಟಾಗಲ್ಲ. ಹಾ, 4:5. 4:5 ಇದೆ. ಹಾ, ಸೊ ಇದನ್ನ ಹೆಂಗ್ ಬರೀತೀರಿ ಅಂದ್ರೆ 4 into 3. ಓಕೆ, 4 into 3 ಆಮೇಲೆ is to 5 into 3. ಯಾಕೆ ಹಿಂಗ್ ತಗೊಂಡಾಗ ಅಂದ್ರೆ ಇವೆರಡರದು ಒಂದರದೇ. ಸೊ ಇದು ತಗೊಂಡಾಗ ಇದು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇದು ತಗೊಂಡಾಗ ಇದು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, ಅಂದ್ರೆ ನಿಮ್ಗೆ ಸೆಕೆಂಡ್ ನಂಬರ್ ಬರ್ತದೆ. So multiply here you get 8:12. So 12:15. ನೋಡ್ರಿ 12 ಬಂತ. ಓಕೆ, ಇಲ್ಲೂ 12 ಬಂತ, ಇಲ್ಲೂ 12 ಬಂತ. ಸೊ ಈಗ ನಿಮ್ಗೆ ರೇಷಿಯೋ ಹೆಂಗ್ ಬಂತ ಅಂತಂದ್ರೆ 8:12:15. ಕರೆಕ್ಟ್. ಸೊ ರೇಷಿಯೋ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್. ಸೊ 8:12:15 ಬಂತು. ಸೊ ಈಗ ನೀವು ಸೆಕೆಂಡ್ ನಂಬರ್ ಫೈಂಡ್ ಔಟ್ ಮಾಡಕ್ ಹೇಳ್ತಾನೆ. ಸೊ ಸೆಕೆಂಡ್ ನಂಬರ್ ಈಕ್ವಲ್ ಟು, so 12 other. So 12 divided by 8 plus 12 plus 15 into 315. That is total. So ಇದನ್ನು solve ಮಾಡಿದಾಗ ನಿಮಗೆ 108 ಬರ್ತದೆ. So 12 divided by 8 plus 12 plus 15 into 315 ಅಂದ್ರೆ ಟೋಟಲ್ ನಂಬರ್ ಕೊಟ್ಟಾನಿದೆ. ಅದಾಯ್ತಾ? ತಿಳಿತಾ ಇಲ್ಲ? ಸೊ ಒಂದೇ ಟ್ರಿಕ್ ಏನ್ ನೆನಪಿಟ್ಕೋಬೇಕು, ಇದು ಸೆಕೆಂಡ್ ನಂಬರ್ ಎರಡು ಸತಿ ರೇಷಿಯೋ ತಗೊಂಡಾನ. ಸೆಕೆಂಡ್ ನಂಬರ್ ಎರಡು ಸತಿ ರೇಷಿಯೋ ತಗೊಂಡಾನ. ಸೊ ಒಂದು 1:2 ಮಾಡ್ಯಾನ, ಒಂದು 2:3 ಮಾಡ್ಯಾನ. ಸೊ 1:2 ಮಾಡ್ಬೇಕಾದಾಗ ಇಂಟು 4 ಮಾಡ್ಕೋಬೇಕು, 2:3 ಮಾಡ್ಬೇಕಾದಾಗ ಇಂಟು 3 ಮಾಡ್ಕೋಬೇಕು. ಅಂದ್ರೆ ಇದು ಒಂದು ನಂಬರ್, ಇದು ಒಂದು ನಂಬರ್ ಸೇಮ್ ಐತಿ ನಮಗೆ. ಸೊ ಅವೆರಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅಂದ್ರೆ 8:12:15 ರೇಷಿಯೋ ಬರ್ತದೆ. ಸೊ ಸೆಕೆಂಡ್ ನಂಬರ್ ಕೇಳಿದ, ಸೊ 12 divided by 8 plus 12 plus 15. ಥರ್ಡ್ ನಂಬರ್ ಕೇಳಿದ ಅಂತಂದ್ರೆ
15 divided by 8 plus 12 plus 15 into 315. Okay. So first number ಕೇಳ್ತಾ ಅಂತಂದ್ರೆ 8 divided by 8 plus 12 plus 15 into 315. ಹಿಂಗ್ ಮಾಡ್ಬೇಕು. Clear? So everybody clear? ನಿಮ್ಗ ಕೇಳಾತೀನಿ ಎಲ್ಲರಿಗೂ. ತಿಳಿತಂತವರಿಗೆ ತಿಳಿತಾ ಇಲ್ಲ ಕನ್ಫ್ಯೂಷನ್ ತಿಳಿತಾ ನಿಖಿಲ್ ಅಭಿಷೇಕ್ ಮಕ್ಕೋತಾನ ಒನ್ಸ್ ಅಗೇನ್ ನೋಡಿ ಆದಿತ್ಯ ಏನ್ ಕೊಟ್ಟಾನ ನಿಮ್ಗ ರೇಷಿಯೋ ಕೊಟ್ಟಾನ ಸೊ ಮೂರು ನಂಬರ್ ಸೊ ಕನ್ಸಿಡರ್ 3 ನಂಬರ್ಸ್ ಇನ್ನ ಆಡ್ ಮಾಡಿದ್ರ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ಅಂಡ್ ಥರ್ಡ್ ನಂಬರ್ ನಿಮ್ಗ ಆಡ್ ಮಾಡಿದ್ರ 315 ಅಂತ ಕೊಟ್ಟಾನ ಓಕೆ ಸೊ ಫಸ್ಟ್ ನಂಬರ್ ದ ಮತ್ತೆ ಸೆಕೆಂಡ್ ನಂಬರ್ ದ ರೇಷಿಯೋ ಏನ್ ಕೊಟ್ಟಾನ 3:2 ಕೊಟ್ಟಾನ ಸಾರಿ 2:3 ಕೊಟ್ಟಾನ ಫಸ್ಟ್ ನಂಬರ್ ದ ಮತ್ತೆ ಸೆಕೆಂಡ್ ನಂಬರ್ ಓಕೆ ಆಮೇಲೆ ಮತ್ತೆ ಸೆಕೆಂಡ್ ನಂಬರ್ ದ ಥರ್ಡ್ ನಂಬರ್ ದ ರೇಷಿಯೋ ಏನ್ ಕೊಟ್ಟಾನ 4:5 ಸೊ ಇವೆರಡು ಏನದಾವ ಸೆಕೆಂಡ್ ನಂಬರ್ ಇದಾವ ಸೊ ಇಲ್ಲಿ ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕಾದಾಗ ಸೊ ಇವೆರಡು ಕೇರ್ಫುಲ್ ಆಗಿ ಮಾಡಬೇಕು ಸೊ ಈಗ 2:2 ತಗೊಂಡಾಗ 2 into 4 3 into 4 ಮಾಡಬೇಕು ಮಲ್ಟಿಪ್ಲಿಕೇಶನ್ ಓಕೆ ಇದು ಮಾಡಬೇಕಾದಾಗ 4 into 3 5 into 3 ಸೊ ಎದಕ್ಕೆ ಮಾಡಬೇಕಂತಂದ್ರೆ ಇವೆರಡು ಸೆಕೆಂಡ್ ದ ರೇಷಿಯೋ ಅದಾವ ಸೊ ಅದೇ ಸಲಾಗ 2 into 4 3 into 4 ಫಸ್ಟ್ ಬರ್ತದೆ ಫಸ್ಟ್ ಮತ್ತೆ ಸೆಕೆಂಡ್ ರೇಷಿಯೋ ಬರ್ತದೆ ಸಿಮಿಲರ್ಲಿ 4 into 3 5 into 3 ಸೊ ಇಲ್ಲಿ ಟೋಟಲ್ ರೇಷಿಯೋ ಸಿಕ್ಕು ಯಾವ್ಯಾವು 18 12 15 ಸೊ ಯಾಕಂದ್ರೆ ಇದು 12 ಅದೇ ಇದು 12 ಸೊ 12 is second number okay so 8:12:15 ಬಂತು ಈಗ ನಿಮಗೆ ರೇಷಿಯೋ ಸೊ ಅದಾದ್ಮೇಲೆ ಸೆಕೆಂಡ್ ನಂಬರ್ ಫೈಂಡ್ ಔಟ್ ಮಾಡಬೇಕಂದ್ರೆ 12 divided by 8 plus 12 plus 15 into 315 that is total number so first number ಕೇಳಿದ್ರೆ 8 divided by 8 plus 12 plus 15 into 315 third number ಕೇಳಿದ್ರೆ 15 divided by 8 plus 12 plus 15 into 315 so ಇದು ಸಾಲ್ವ್ ಮಾಡಿದಾಗ ನಿಮಗೆ 108 ಬರ್ತದೆ clear Aditi clear okay so everybody clear okay so we'll go for another question here okay two numbers are in the ratio right on ಇಲ್ಲ ಎರಡಕ್ಕದ ಮುಗಿದ ನನ್ ಕೇಳತ್ತಾರ ಹೋಗ್ಬೇಕೇನು ಲಾಸ್ಟ್ ನಂಬರ್ ಬರ್ತು ಲಾಸ್ಟ್ ಕ್ವಶನ್ ಬರ್ತು ಏನ್ ಹೇಳಿದೆ ನಾನು two numbers okay two numbers are in the ratio two numbers are in the ratio 2:3 okay if 15 is added if 15 is added to both the numbers 15 is added to both the numbers then the ratio between the two numbers and the ratio between the two numbers becomes 11/14 find the greater number find the greater number okay ಏನದ ಇಲ್ಲಿ ಎರಡು ನಂಬರ್ ರೇಷಿಯೋ ಕೊಟ್ಟಾನೆ ಸೊ ಟೂ ನಂಬರ್ಸ್ ರೇಷಿಯೋ ಎಷ್ಟು ಕೊಟ್ಟಾನೆ 2:3 ಕೊಟ್ಟಾನೆ ಸೊ ಆ ರೇಷಿಯೋಗ 15 ಆಡ್ ಮಾಡಿದಂದ್ರೆ ಎರಡು ನಂಬರಿಗೆ 15 ಆಡ್ ಮಾಡಿದ್ರೆ ನಿಮ್ಮ ರೇಷಿಯೋ ಏನಾಗ್ತದೆ 11/14 ಆಗ್ತದೆ ಸೊ ಎರಡು ನಂಬರ್ ಫೈಂಡ್ ಔಟ್ ಮಾಡಿ ಯಾವ ನಂಬರ್ ಗ್ರೇಟರ್ ಅದ ಅಂತ ಹೇಳ್ಬೇಕು ನೀವು ಮಾಡ್ತೀರಿ ಟ್ರೈ ಮಾಡ್ತೀರಿ ಈಸಿ ಅದ just cross multiplication here so ratio is 2x is to 3x ಆಗ್ತದೆ okay so ಈಗ ಏನಾಗ್ತದೆ ನನಗೆ ಎರಡಕ್ಕೂ ಆಡ್ ಮಾಡೋಣ that is 2x plus 15 divided by 3x plus 15 equal to 11/14 okay so ಈ ನಂಬರಿಗೆ 15 ಮಾಡಿದ್ರೆ
ಮಾಡಬೇಕು ಆಮೇಲೆ ಈ ನಂಬರಿಗೂ 15 ಮಾಡಬೇಕು ಸೊ ಮಾಡಿದ್ರೆ ನಮಗೆ ರೇಷಿಯೋ ಏನು ಬರ್ತದೆ 11/14 ಬರ್ತದೆ ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ ಫೈಂಡ್ ಔಟ್ ದ x ಫೈಂಡ್ ಔಟ್ ಮಾಡಿ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿ ಬಂದ್ಬಿಡ್ತದೆ ಮಾಡ್ತೀರಿ okay do it and send me the value of first send me the value of x. What is the value of x? ಮಾಡ್ತೀರಾ ಮಾಡೋ ಕ್ರಾಸ್ ಮಲ್ಟಿಪ್ಲಿಕೇಶನ್ x value is 9 not 14. X value is 9. Greatest number is 27. 14 into 20x plus 15 equal to 11 into 3x plus 15. Okay. So 14 to the 28. So 28x plus 14 into 15 value is like 210. 210 equal to 33x plus 165. So x one kade tagori. So 210 minus 165 equal to 33x minus 28x. So x equal to, that is 5x equal to 45. So x equal to 45 divided by 5 will get 9. Okay. So x equal to 9. X equal to 45 divided by 5 equal to 9. So then substitute in this. 2 into 9 equal to 18. 3 into 9 equal to 27. So the greatest number is 27. Clear? So everybody clear? Okay, so we'll stop here because at 2 you have next aptitude class. So if I get tomorrow class, then I will continue with the ratio and proposition. Naakad question adava. So adanna heli mugustin nanu. So everybody cleared the today's class? Ratio and proposition is actually easy. Okay, but you have to work on average and percentage. Okay, average ಮತ್ತು percentage ಭಾಳ ವರ್ಕ್ ಮಾಡಬೇಕಾಗ್ತದೆ. ನಾ ಹೇಳಿದ ಟಾಪಿಕ್ಸ್ ನ ಹೇಳತ್ತೀನಿ. ಓಕೆ, ಸೊ ನಾ ಹೇಳಿದ ಟಾಪಿಕ್ಸ್ ನಾಗ ನೀವು ವರ್ಕ್ ಮಾಡಬೇಕಾಗಿದ್ದು average and percentage. ಯಾಕಂದ್ರೆ ಅಲ್ಲೇ ಆನ್ಸರ್ ಈಸಿ ಇರ್ತದೆ ಬಟ್ ಕ್ವೆಶ್ಚನ್ಸ್ ಟ್ವಿಸ್ಟೆಡ್ ಮಾಡ್ತಾನೆ. Okay. Okay, we'll stop here. Have your lunch and come back in 15 minutes. Okay, because next aptitude class is at 12. 2. Okay, thank you.